ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಕರಿಮಣಿ ಮಾಲೀಕನ 3ನೇ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನೋಡಿ ಎಷ್ಟು ವೆದರ್ ಎಷ್ಟು ಚಂದ ಉಂಟು ಗೊತ್ತು. ಎಷ್ಟು ಚಂದ ಉಂಟು ಅಂತ ಹೇಳಿದರೆ ಫುಲ್ ಸನ್ನಿ ಉಂಟು ಇವತ್ತು ವೆದರ್. ತುಂಬ ಖುಷಿ ಆಯಿತು ಇವತ್ತು ಬೆಳಿಗ್ಗೆದ್ದು ವೆದರ್ ನೋಡಬೇಕಾದ್ರೆ ತುಂಬ ಖುಷಿ ಆಯಿತು. ಇವತ್ತಿನ ಮ್ಯಾಟ್ರ್ ಎಂತ ಅಂತ ಹೇಳಿದರೆ, ನನ್ನ ಅಕ್ಕ ಒಬ್ಳು ಬರ್ತಾ ಇದ್ದಾಳೆ. ಅಕ್ಕ ಅಂತ ಹೇಳಿದ್ರೆ ಜನೀಶಾ ಅಂತೇಳಿ. ಅವಳು ಐಎಲ್ಸ್, ನನಗೆ ಅವಳೇ ಐಎಲ್ಸ್ ಟೀಚ್ ಮಾಡಿದ್ದ ಅವಳೇ. ಸೊ ಅವಳು ಬರ್ತಾ ಇದ್ದಾಳೆ ಇವತ್ತು ಮನೆಗೆ. ಖುಷಿ ಆಗ್ತಾ ಉಂಟು. ಮುಂದೆಯಿಂದ ಮೀಟ್ ಮಾಡಬೇಕು ಅಂತೇಳಿ ಮೀಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಮೀಟ್ ಮಾಡ್ತಿದ್ದಾಳೆ. ಸೊ ನೋಡು ಅವಳ ಜೊತೆ ಹೇಗಿರ್ತದೆ ಇವತ್ತು ನಮ್ಮ ಡೇ ಹೇಗಿರ್ತದೆ ಅಂತ. ಸೊ ಅವಳಿಗೋಸ್ಕರ ವೆಯ್ಟ್ ಮಾಡ್ತಿದ್ದೇನೆ. ಅವಳಿಗೆ ಇವತ್ತು ಕಾಲೇಜ್ ಉಂಟು. ಕಾಲೇಜ್ ಮುಗಿಸಿ ಇಲ್ಲಿಗೆ ಬರ್ತಾಳೆ. ಕಾಲೇಜ್ ಮುಗಿದಾಗ ಅವಳಿಗೆ 12 o'clock ಆಗ್ತದೆ. ಸೊ ಅದಾದಮೇಲೆ ಅವಳು ಇಲ್ಲಿಗೆ ಬರ್ತಾಳೆ. ಸೊ ನೋಡ ಅವಳನ್ನು ಮೀಟ್ ಮಾಡಲಿಕ್ಕೆ ತುಂಬ ಕಾತರ ಉಂಟು ನನಗೆ ಇವಾಗ. ಹಲೋ, ವೆಲ್ಕಮ್ ಬ್ಯಾಕ್. ಈಗ ಎಂತ ಗೊತ್ತುಂಟಾ ವಿಷಯ ಅಂತಂದರೆ, ಜನಿಷಾ ಬರ್ತಿದ್ದಾಳೆ ಅಂತ ಆಗಲಿಂದ ಕಾಯ್ತಿದ್ದೆ. ಜನಿಷಾ ಬರಲಿಕ್ಕೆ ಇನ್ನೊಂದು 15-20 ನಿಮಿಷ ಆಗ್ಬೋದು. ಬಟ್ ಅದರೊಳಗೆ ಸರ್ಪ್ರೈಸ್ ಕೊಟ್ಟದ್ದು ಯಾರಂತ ಹೇಳಿದ್ರೆ ಗೋವಿಂದ. ಯಾರಂತ ಹೇಳಿದ್ರೆ, ನನ್ನ ಯಾವಾಗಲೂ ವೀಡಿಯೋ ಯಾರು ಮಾಡೋದು ಅಂತಂದರೆ ಗೋವಿಂದನೇ ನನ್ನ ವೀಡಿಯೋಸ್ ಮಾಡೋದು. ಸೊ ಗೋವಿಂದನಿಗೆ ಇವತ್ತು ಪ್ರೆಸೆಂಟೇಷನ್ ಉಂಟು, ಕಾಲೇಜಿಂದ ಪ್ರೆಸೆಂಟೇಷನ್ ಉಂಟು. ಇಲ್ಲಿ ಮೋಸ್ಟ್ ಆಫ್ ದ ಕಾಲೇಜಲ್ಲಿ ಎಕ್ಸಾಮ್ಸ್ ಇರೋದಿಲ್ಲ, ಪ್ರೆಸೆಂಟೇಷನ್ಸ್ ಇರ್ತದೆ. ಸೊ ಇವನಿಗೆ ಇವತ್ತು ಪ್ರೆಸೆಂಟೇಷನ್ ಉಂಟು. ಗೋವಿಂದ್ ಉತ್ತರಾಖಂಡ್ ಸೊ ಅವನು ನಮ್ಮ ಪಕ್ಕದ ರೂಮ್ ಅವನು. ಸೊ ಅವನಿಗೆ ಇವತ್ತು ಪ್ರೆಸೆಂಟೇಷನ್ ಇಲ್ಲಿ ಮಾಡ್ತಿದ್ದಾನೆ ಅಂತಂದರೆ, ಅವರ ರೂಮಲ್ಲಿ ಸ್ವಲ್ಪ ಗಲಿಬಿಲಿ ಗಲಾಟೆ ಇರ್ತದೆ ಜಾಸ್ತಿ. ಸೊ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಯಾವತ್ತು ಕ್ವೈಟ್ ಎನ್ವಿರಾನ್ಮೆಂಟ್ ಬೇಕಾಗ್ತದೆ. ಸೊ ಅವನು ಇಲ್ಲಿಗೆ ಬಂದಿದ್ದಾನೆ. ಸೊ ಗೋವಿಂದಿಗೆ ಇವತ್ತು ಪ್ರೆಸೆಂಟೇಷನ್ ಚೆಂದ ಆಗಲಿ ಅಂತ ನಾವು ಕೇಳ್ಕೊಳ್ಳುವ. ಗೋವಿಂದನ್ನು ಮಾತಾಡ್ಸುವ ಒಮ್ಮೆ. Hello. ಹೌ ಇಸ್ ಗೋಯಿಂಗ್ ಆನ್ ಪ್ರೆಸೆಂಟೇಷನ್? Good bro, good. ಓಕೆ, ಆಲ್ ದ ಬೆಸ್ಟ್. Thank you so much. ಸರಿ, ಗೋವಿಂದ ಪ್ರೆಸೆಂಟೇಷನ್ ಸ್ವಲ್ಪದಲ್ಲಿ ಸ್ಟಾರ್ಟ್ ಆಗ್ತದೆ. ನಾನು ಮತ್ತೆ ವೀಡಿಯೋ ಮಾಡ್ತೇನೆ ಅವನ ಪ್ರೆಸೆಂಟೇಷನ್ ಆಗಲಿ. ಮತ್ತು ಜನಿಷನಿಗೆ ಕೂಡ ಕಾಯುವ, ಅವಳು ಬರ್ತಾ ಇದ್ದಾಳೆ ಆನ್ ದಿ ವೇ. ಸಿ ಯು. ಎದ್ದು ದೇವರಿಗೆಲ್ಲ ಕೈ ಮುಗ್ದು ಅಲ್ಲೆಲ್ಲ ಉಜ್ಜಿ ಇವಾಗ ಜನಿಷನಿಗೆ ಕಾಯ್ತಾ ಇದ್ದೇನೆ. ಸುಮಾರು ಹೊತ್ತಾಯಿತು, ಅವಳು ಬರ್ತಾನೆ ಅಂತೇಳಿ ಸುಮಾರು ಹೊತ್ತಾಯಿತು. ಇನ್ನು ಬರಲಿಲ್ಲ ಅವಳು. ಇದು ಎಷ್ಟೊತ್ತಾಯಿತು ಅವಳು ಬರ್ತಾನೆ ಅಂತೇಳಿ? ಈಗ 30 minutes ಆಯಿತು. 30 minutesಗೆ ಇಲ್ಲಿ ಇತ್ತಬೇಕಿತ್ತು. ಮೇ ಬಿ ಎಂತಾರು ಪರ್ಚೇಸ್ ಮಾಡ್ತಿರ್ಬೋದು. ಹಾಗೆ ಮನೆಯಿಂದ ಹೊರಗಡೆನೇ 2-3 ಬಸ್ ಬಂತು ಅಂತ ಹೊರಗಡೆನೇ ನೋಡ್ತಿದ್ದಾನೆ. ಆ ಬಸ್ ಬಂದರೆ ಆ ಬಸ್ಸಲ್ಲಿ ಬರ್ತಾಳೆ, ಇಲ್ಲದ್ರೆ ಆಚೆ ದಾರಿಲಿ ಬರ್ತಾಳೆ. M46 ಬರಬೇಕು ಅವಳು, ಇಲ್ಲದ್ರೆ ಆ ದಾರಿಲಿ ಬರಬೇಕು. ಸೊ ನೋಡು ಅಂತ ಕತೆ ಅಂತ ನೋಡು. ಇಲ್ಲಿಂದನೇ ಅವಳನ್ನು ಝೂಮ್ ಮಾಡಿ ತೋರಿಸ್ತಾನೆ, ಮತ್ತು ಕೆಳಗಡೆ ಹೋಗಿ ಮಾತಾಡ್ಸುವ. ಅವಳನ್ನು ಮಾತಾಡ್ಸುವ ಹೇಗಿರ್ತದೆ ನೋಡು. ನಿಶಾ ಬಂದಿದ್ದಾಳೆ, ಅವಳಲ್ಲಿ ಹಾಯ್ ಮಾಡ್ತಿದ್ದಾಳೆ. ನಾನು ಕರ್ಕೊಂಡು ಬರುವ ಕೆಳಗಡೆ ಹೋಗಿ ನಾವು. ಓಕೆ, ಅವಳು ಬಂದ ಖುಷಿಗೆ ನಾನು ಎಂತ ಹಾಕದೆ ಹೋಗ್ತಿದ್ದೇನೆ. ಅಂದರೆ ಎಂತ ಹಾಕದಿದ್ದರೆ ಜರ್ಕಿ ನಿಂತ ಹಾಕದೆ ಹೋಗ್ತಿದ್ದೇನೆ. -3 ಉಂಟು ಹೊರಗೆ, ಫುಲ್ ಚಳಿ ಉಂಟು ಹೊರಗೆ. ಅಷ್ಟು ಚಳಿ ಉಂಟು ಅಂದರೆ ಬನ್ನಿ ಅವಳ ಮೀಟ್ ಮಾಡ. ಜನಿಷಾ ಬರ್ತಿದ್ದಾಳೆ. ಅವಳು ನೋಡಿದ್ರೆ ತುಂಬ ದಿನ ಆಯಿತು. ಅಷ್ಟೇ ಚಳಿ ಆಗ್ತಾ ಉಂಟು. ಜನಿಷಾ ರಾಹುಲು, ಎಂತ ಕುಕ್ ಮಾಡ್ತಿದ್ಯಾ? ನೀ ಬಂದದಲ್ಲವೇ, ಹಾಗೆ ನಿನ್ನ ಫೇವ್ರೇಟ್ ಗೀ ರೈಸ್ ಮಾಡ್ತಿದ್ದೇನೆ, ಚಿಕನ್ ಕರಿ ಮಾಡ್ತಿದ್ದೇನೆ, ಟೊಮೆಟೊ ಸಾರು ಮಾಡ್ತಿದ್ದೇನೆ. ಪಾಶ್ ಮಾರೆ ನೀನು. ನೀ ಬಂದ ಖುಷಿ. ಅದನ್ನೇ ಬೆಳಿಗ್ಗೆ ಹೇಳ್ತಿದ್ದೆ, ನನ್ನ ವಿವರ್ಸ್ಗೆ ಹೇಳ್ತಿದ್ದೆ, ಜನಿಷಾ ಬರ್ತಾಳೆ 25 ನಿಮಿಷದಲ್ಲಿ ಬರ್ತಾಳೆ, 21 ನಿಮಿಷದಲ್ಲಿ ಬರ್ತಾಳೆ ಅಂತ. ಈಗ ಬಂದಾಯ್ತಲ್ಲ, ಒಂದು ಪಟ್ಟ ಒಂದು ಕುಕ್ ಮಾಡಂತೆ. ರಪ್ಪ ಮಾಡಿ ರಪ್ಪ ಕೊಡ್ತೇನೆ. ಸರಿ. ಮಾಸ್ಟರ್ ಶೆಫ್ ಆಫ್ ದ ಡೇ. ಟೊಮೆಟೊ ಸಾರು ಆಯಿತು, ಗೀ ರೈಸ್ ಆಗಿದೆ, ಚಿಕನ್ ಮತ್ತೆ ಫ್ರೈ ಮಾತ್ರ ಬಾಕಿ ಇದೆ. ಮಾಡು ಹಸಿವಾಗ್ತುಂಟು. ಚಿಕನ್ ಫ್ರೈ, ಸಾರು, ಇದೆಂತ ಗೊತ್ತಿಲ್ಲ ಜನಿ. ಇರ್ಲಿ ರಾಹುಲ್, ನೀ ಮಾಡಿಕೊಟ್ಟೆ ಅಲ್ಲ. ಸಾಕು ಮಾರು, ಸಾಕು. ನೀನು ತಿನ್ನೋದನ್ನು ಯಾರು ತಿನ್ನೋದು? ನಾನೇ ತಿಂತೇನೆ, ಟೆನ್ಷನ್ ಮಾಡಬೇಡ. ಗೈಸ್, ಇಟ್ ಲುಕ್ಸ್ ಅಮೇಝಿಂಗ್. ಟೊಮೆಟೊ ಸಾರು ಮೇಲೆ ಹಾಕ್ಬೇಕಾ? ಹಾಂ,
ಮತ್ತೆ ಬೇಕಾದ್ರೆ ಚಮಚ ಹಾಕ್ತೇನೆ ಆಯಿತಾ. Yum chicken is on the way. And here we go. ಹೇಗಾಗಿದೆ ಗೊತ್ತಿಲ್ಲ, ಖಾರ ಉಪ್ಪು ಎಲ್ಲ ಸ್ಪೈಸಿ ಆಗಿರ್ಬೋದು ಸ್ವಲ್ಪ. Anything made with love is fine. ಥ್ಯಾಂಕ್ ಯು. Thank you for the delicious meal. ಥ್ಯಾಂಕ್ ಯು ಸೋ ಮಚ್. ಜೆನಿಸನ ರಿವ್ಯೂ ನೋಡುವ, ಎಂತ ಹೇಳ್ತಾಳೆ ನೋಡುವ. ಫಸ್ಟ್ ಬೈಟ್ ತೆಗಿತಿದ್ದಾಳೆ ಅವಳು. ಫಸ್ಟ್ ಚಿಕನ್. Seriously? It's too good. I'm serious. Thank you. Thanks, bro. After a long time, Indian food. Always for you. ಆಯ್ತಾ ತಿಂದು? ಆಯ್ತು. ಹೇಗಿತ್ತು? ಈಗ ಅಸೈನ್ಮೆಂಟ್ ಇಲ್ಲ, ಮಲಗುದು. ಪ್ಲೀಸ್ ಆ ಅಸೈನ್ಮೆಂಟ್ ಹೆಲ್ಪ್ ಮಾಡು. ಮಾಡುವ ಊಟ ಇಷ್ಟು ಒಳ್ಳೇದಿತ್ತು, ಆಬ್ವಿಯಸ್ಲಿ ಮಾಡಿ ಕೊಡ್ತೇನೆ. ಅಸೈನ್ಮೆಂಟ್ ತದಾಸ್ತು. ದಾಂಕಸ್. ಜನಿಷಾ ಬಂದ್ಲು, ಪ್ರಾಜೆಕ್ಟ್ ವರ್ಕಿಗೆಲ್ಲ ಹೆಲ್ಪ್ ಮಾಡಿದ್ಲು, ಈಗ ಹೊರಡ್ತಿದ್ದಾಳೆ. ಅವಳಿಗೊಂದು ಬಾಯ್ ಬಾಯ್ ಹೇಳಿ ಬರುವ ವಾಪಸ್. ಜನಿಷಾ ಹೋಗ್ತಿದ್ದಾಳೆ, ಬೇಜಾರಾಗ್ತಾ ಉಂಟು, ಕತ್ತಲಾಗಿ ಕಾಣ್ತಾ ಉಂಟು. ಟೈಮ್ ಎಷ್ಟಾಯಿತು? ಟೈಮ್ 4:56. 4:56 ಆಯಿತು, ಆದರೆ ಕತ್ತಲೆ ಉಂಟು. ಚಳಿ ತುಂಬ ಉಂಟು. ಇವಳನ್ನು ಬಿಡ್ಲಿಕ್ಕೋಸ್ಕರ ಇಲ್ಲಿವರೆಗೆ ಬಂದಿದ್ದೇನೆ. ಬಸ್ ಸ್ಟ್ಯಾಂಡ್ವರೆಗೆ ಬಂದು ಅವಳಿಗೊಂದು ಬಾಬಾ ಹೇಳಿ ಹೋಗುವ ನಾವು. ಜನಿಷನ ಬಸ್ ಬಂತು. ಬಾಯ್ ಜನಿಷಾ. ಮಿಸ್ ಯು. Miss you too. Bye bye. ಬಾಯ್. ಬಾಯ್. ಜನಿಷನ ಬಸ್ ಬಂತಲ್ಲ. ಬಾಯ್ ಜೆನಿ. ಮಿಸ್ ಯು. ಡಬಲ್ ಟೆಕ್ಕರ್ ಬಸ್ಸು. ಸೋಲು ಜನಿಷೋದ್. ಹಲೋ, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೇನೆ. ಆ್ಯಂಡ್ ಇವತ್ತು ಜನಿಷಾ ಬಂದಿದ್ಲು. ಜನಿಷನನ್ನು ತೋರಿಸಿದೆ, ಗೋವಿಂದ ಬಂದಿದ್ದ, ಗೋವಿಂದನನ್ನು ಕೂಡ ತೋರಿಸಿದೆ. ಮತ್ತು ಜನಿಷನಿಗೆ ಅಡುಗೆ ಮಾಡಿದ್ದೆವು. ಆ್ಯಂಡ್ ಸ್ವಲ್ಪ ತುಂಬ ವಿಷಯ ಮಾತಾಡಲಿಕ್ಕಿತ್ತು, ತುಂಬ ವಿಷಯ ಮಾತಾಡಿದೆವು, ಪ್ರಾಜೆಕ್ಟ್ ವರ್ಕ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಇವತ್ತಿನ ವ್ಲಾಗ್ ಹೀಗೆ ಮುಗಿಸ್ತಾ ಇದ್ದೇನೆ. ಆ್ಯಂಡ್ ಸೈನಿಂಗ್ ಆಫ್ ಆಗ್ತಿದ್ದೇನೆ. ಕರಿಮಣಿ ಮಾಲೀಕ, ಬಾಯ್. ಹಾಗೆ ನನ್ನ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟನ್ನು ತೋರಿಸ್ತಾ ಇರಿ. ಏನೇ ಥರದ ಮಿಸ್ಟೇಕ್ಸ್ ಇದ್ದರೆ ನಂಗೆ ಹೇಳ್ತಾ ಇರಿ, ನಾನು ಅದನ್ನು ಕರೆಕ್ಷನ್ ಮಾಡ್ಕೊಳ್ತೇನೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್ ಕರಿಮಣಿ ಮಾಲೀಕ, ಬಾಯ್.